ಗೆಲುವಿನ ಸಂಭ್ರಮಿಸೋ ಖುಷಿನೇ ಬೇರೆ. ಆ ಖುಷಿಗೆ ನೀವೆಲ್ಲ ಕಾರಣ ಆಗಿದ್ದೀರಿ. ನಿಮ್ ಋಣನ ಸಾಯೋವರೆಗೂ ಮರೆಯಲ್ಲ. ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ವೀಕ್ಷಕರೇ, ಗಿಲ್ಲಿ ನಟ ಬೆಂಗಳೂರಿಂದ ಬರ್ತಿದ್ದಾರೆ. ಈಗ ಆಲ್ರೆಡಿ ಮಳವಳ್ಳಿ ಹತ್ರ ಅವ್ರೆ. ಗಿಲ್ಲಿ ನಟನ ನೋಡಕ್ಕೋಸ್ಕರ ಇಡೀ ಊರಲ್ಲಿ ರಾಡ್ ಬಾಗ್ಲು ಊರಿನ ಮುಖ್ಯ ದ್ವಾರಗಳಲ್ಲಿ ನೋಡಿ, ಹೆಂಗಸರು ಗಂಡಸರು ಎಲ್ಲರೂ ಚಿಕ್ಕ ಮಕ್ಕಳು ಎಲ್ಲ ನೋಡಿ, ಚಿಕ್ಕ ಮಕ್ಕಳೆಲ್ಲ ಕೈ ಎತ್ತಿದ್ದಾರೆ. ಎಲ್ಲರೂ ಕೂಡ ಕೈಕೊಂಡು ನಿಂತಿದ್ದಾರೆ ಗಿಲ್ಲಿ ನಟನ ನೋಡ್ಬೇಕು ಅಂತ ಹೇಳಿ. ನೋಡಿ ಅವ್ರ ಸಂಭ್ರಮ ನೋಡಿ ಎಷ್ಟು ಸಖತ್ತಾಗಿದೆ. ಎಲ್ಲರೂ ಕೂಡ ನಿಂತಿದ್ದಾರೆ. ನೋಡೋಣ, ಮಾತಾಡ್ಸೋಣ. ಗಿಲ್ಲಿ ನಟನ ನೋಡ್ತಿರೋ ನೋಡಿ, ಎಲ್ಲ ವಿಡಿಯೋ ಮಾಡ್ತಿದ್ದಾರೆ. ಎಲ್ಲರೂ ಮಾತಾಡ್ಸೋಣ ನಿಂತಿರೋರ್ನ ಯಾರನ್ನಾರು ಕೂಡ. ಅದರಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಹೆಣ್ಮಕ್ಳನ್ನ ಯಾರನ್ನ ಮಾತಾಡ್ಸೋಣ ಅಂತ ಹೇಳಿ. ಕುಡಿ, ಏನ್ ನಿಮ್ಮ ಹೆಸರು? ದೀಪಿಕಾ. ಇಲ್ಲಿ ಇದು ಯಾವ ಇದು? ಸಶಲ್ಪುರ. ಇಲ್ಲಿ ಇಷ್ಟೊಂದ್ ಜನ ಹೆಂಗಸರು ಗಂಡಸರೆಲ್ಲ ಯಾಕೆ ನಿಂತಿದ್ದೀರಾ? ಗಿಲ್ಲಿ ಅವ್ರ ಮೆರವಣಿಗೆ ಬರ್ತಾ ಇದ್ದಾರೆ ಮಳವಳ್ಳಿಯಿಂದ. ಅದು ನೋಡಕ್ ನಿಂತಿದ್ದೀರಾ? ಹೌದು ಸರ್. ಇಡೀ ಊರ್ ಜನ ಎಲ್ಲ? ಹೌದು ಸರ್. ಇದೆಲ್ಲ ಫ್ಲೆಕ್ಸ್ ಎಲ್ಲ ಹಾಕಿದಿರಿ? ಹೌದು ಸರ್. ಇಷ್ಟ ಜನ ಎಲ್ಲರೂ ಊರವರೆಲ್ಲ ನಿಂತಿದ್ದೀರಾ? ಎಲ್ಲ ನಿಂತಿದ್ದು ಸರ್. ಎಲ್ಲ ಆರತಿ ಗೀರ್ತಿ ಏನು ತಂದಿಲ್ವಾ? ಸರ್ ತರ್ತಾ ಇದೀವಿ. ಇವಾಗ ಬೆಲ್ದಾರ್ತಿಯ ರೆಡಿ ಮಾಡ್ಕೊಬತ್ತಾ ಇದ್ರ? ಹ್ಞೂ ಸರ್. ಯಾವ ಆರತಿ? ಬೆಲ್ದಾರ್ತಿ. ಬೆಲ್ದಾರ್ತಿ. ಓ, ಬೆಲ್ದಾರ್ತಿ ಸಕ್ಕತ್ತ ಮಾಡ್ತೀರಾ. ಆಯ್ತು, ಒಳ್ಳೆ. ಎಷ್ಟು ಜನ ಇದ್ದೀರಿ? ತುಂಬಾ ಜನ, ಹಲವಾರು ಜನ ಇದ್ದಾರೆ. ಈಗ ಎಷ್ಟೊತ್ತಾಯ್ತು ನೀವು ಬಂದಿಲ್ಲಿ ನಿಂತ್ಕೊಂಡು? 1 hour ಆಯ್ತು ಸರ್. ಈಗ ಬರೋದು ಇನ್ನು ಎಷ್ಟೊತ್ತಾಗುತ್ತೆ ಅಂತ ಹೇಳಿದ್ರೆ? ಮಿನಿಮಮ್ 2 hour ಆಗ್ಬೋದು ಸರ್. ಇನ್ನು 2 hour ಆಗುತ್ತಂತ? ಹೌದು ಸರ್. ಅಷ್ಟೊತ್ತಾದ್ರೂ ನಿಂತ್ಕತ್ತೀರಾ? ಹೌದು ಸರ್. ಏನ್ ಅಷ್ಟೊಂದು ಖುಷಿ ಗಿಲ್ಲಿ ನಟನ್ ಮೇಲೆ? ಗಿಲ್ಲಿ ನೋಡ್ಬೇಕ ಸರ್. ಗಿಲ್ಲಿ ಇದು ಡ್ಯಾನ್ಸ್ ಮಾಡ್ತಾ ಇದ್ರಿ, ಗಿಲ್ಲಿ ನೋಡ್ಬೇಕು, ಫುಲ್ ಖುಷಿ ಆಗ್ಬಿಟ್ಟಿದ್ರಿ. ಹೌದು ಸರ್. ರಾತ್ರಿ ಎಲ್ಲ ಟಿವಿ ನೋಡಿದ್ರಲ್ಲ? ಇಲ್ಲ ಸರ್, ಟಿವಿಲಿ ಒಂಥರ, ಇಲ್ಲಿ ಎದುರುಗಡೆ ನೋಡ್ತಾ ಒಂಥರಲ್ವಾ? ಇವಾಗ ನೋಡ್ಬೇಕು. ಹೌದು ಸರ್. ಗಿಲ್ಲಿ ನಟ ಗೆದ್ದಿದ್ದು ಖುಷಿ ಆಯ್ತಾ? ತುಂಬಾ ಖುಷಿ ಸರ್. ಅಲ್ಲ, ಇಷ್ಟೊಂದ್ ಜನ ಚಿಕ್ಕ ಮಕ್ಳು ನೋಡಿ, ಇದಕ್ಕೆ ಏನ್ ಅರ್ಥ ಆದದು? ಹಿಂದಗಡೆ ಇರುವಂತ ವಯಸ್ಸಾದಂತವ್ರಿಗೆ ಏನ್ ಅರ್ಥ ಆಗುತ್ತೆ? ತುಂಬಾ ಖುಷಿ ಇದೆ ಸರ್. ಎಲ್ಲರೂ ನೋಡ್ತಿದ್ದಾರೆ. ಹಾ ಸರ್. ಎಲ್ರು ಖುಷಿಯಾಗಿದೆ. ತುಂಬಾ ಖುಷಿ ಇದ್ದಾರೆ ಸರ್. ಹುಡುಗರುಗಳೆಲ್ಲ ಇದ್ದಾರೆ. ಹಾ ಸರ್. ಗಿಲ್ಲಿ ನಟಂಗ್ ಒಂದ್ಸರಿ ಉಗ ಹೇಳ್ಬಿಡಿ. ಗಿಲ್ಲಿ ನಟಂಗೆ ಗಿಲ್ಲಿ ನಟಂಗೆ ಗಿಲ್ಲಿ ನಟಂಗೆ. ಗಿಲ್ಲಿ ಎತ್ತಾಗದೆ ಅಮಡಿ ಮಾಡಕ್ಕ ಗಿಲ್ಲಿ ಬರ ಪಕ್ಕ. ಮಧುರ ನಿಧಾನ. ನೀವು ಮುಂದಕ್ಕೆ ಹೋಗಿಲ್ವ? ಇಲ್ಲೇ ಲೇಟ್ ಆಗಿದ್ದಲ್ಲ ಬೋಟಾಕೆ. ಕೊರೆಗಾಲದವ್ರು ಸರ್. ಕೊರೆಗಾಲ. ಇಲ್ಲಿ ಏನ್ ಕಡೆ ಇಷ್ಟೊಂದ್ ಜನ ನಿಂತಿದ್ದೀರಾ? ಇದು ಬಿಗ್ ಬಾಸ್ ಗಿಲ್ಲಿ ನಟ ಅವ್ರು ಬರ್ತಾ ಇದಾರೆ. ಅವ್ರು ವಿಜೇತರಾಗಿದಾರಲ್ಲ, ಅದಕ್ಕೋಸ್ಕರ ಅವ್ರಿಗೆ ವಿಶ್ ಮಾಡುವ ಅಂದ್ಬಿಟ್ಟು ನಾವು ಕೊರೆಗಾಲದವರೆಲ್ಲ ಬಂದು ಇಲ್ಲಿ ಕಾಯ್ಕೊಂಡು ನಿಂತಿದ್ದೀವಿ. ಮಕ್ಳು ಮರಿ ಎಲ್ಲ ದಂಡೆ ನಿಲ್ಸ್ಕೊಂಡು ನಿಂತ್ಬಿಟ್ಟಿದ್ದೀರಿ. ಹೌದಣ್ಣ, ಅಭಿಮಾನ. ನಮ್ಮ ಮಳವಳ್ಳಿ ತಾಲೂಕಲ್ಲಿ ಒಂದು ಇಂತಹ ವಿಜೇತರಾಗಿದಾರಲ್ಲ, ಅದಕ್ಕೋಸ್ಕರ ನಾವು ಎಲ್ಲ ಇಲ್ಲಿ ಕಾಯ್ಕೊಂಡು ಅವ್ರಿಗೆ ವಿಶ್ ಮಾಡಕ ಇಲ್ಲಿ ಬಂದ್ ಕಾಯ್ಕ ಕೂತ. ರಾತ್ರಿ ಟಿವಿಲಿ ನೋಡಿದ್ರಿ ಅಲ್ಲ? ಆದ್ರೂ ಇಲ್ಲಿ ಮುಖ ನೋಡ್ಬೇಕಲ್ಲ ಎದುರಿಗೆ. ಅದು ಟಿವಿಲಿ ನೋಡಿದ್ಕು ಇಲ್ಲಿ ದಂಡಲ್ಲಿ ಏನಕ್ಕೆ ಟಿವಿಲೇ ನೋಡಿದ್ರಲ್ಲ ರಾತ್ರಿ? ಅವರು ಮೆರವಣಿಗೆಲ್ ಬರ್ತಾರಲ್ಲ, ಅದಕ್ಕೆ ಜನಸಾಗರ ನೋಡ್ಕೊಂಡು ನಾವು ವಿಶ್ ಮಾಡುವ ಅಂತ ಬಂದು ಎಲ್ಲ ನಿಂತಿದ್ದೀರಿ. ಹೌದು. ನೀವ್ ಒಬ್ಬರೇ ಇದಾರೆ? ನಿಮ್ ಮನೆಯವರು ಇದಾರೆ ಯಾರು? ನನ್ನ ಮಗ ಬಂದಿದ್ದಾನೆ, ಅಕ್ಕನ ಮಗಳು ಬಂದಿದ್ದಾರೆ. ಆಗ ನಮ್ಮ ಅಕ್ಕದ ಪಕ್ಕದ ಮನೆ ಜನ ಎಲ್ಲ ಇಲ್ಲೆಲ್ಲ ನಮ್ಮೂರವರೆಲ್ಲ ಬಂದಿದ್ದಾರೆ. ಎಲ್ಲ ಕಾಯ್ಕೊಂಡು ನಿಂತಿದ್ದೀವಿ. ಎಲ್ರು ಗ್ಯಾಂಗ್ ಕಟ್ಕೊಂಡು ನಿಂತಿದ್ದೀರಿ. ಹೌದಣ್ಣ, ಗ್ಯಾಂಗ್ ಲೀಡರ್ ನೀವಾಗ. ಹೌದು.
ಜೊತೆಗೆ ಒಂದು ಪೊಲೀಸ್ನು ಕೂಡ ಅವ್ರು ಸೆಕ್ಯೂರಿಟಿ ಇದಾರೆ. ನಿಮ್ಮನ್ನ ಕಾಯ್ಕ್ ನೋಡಿ ಪೊಲೀಸ್ನೇ ಕಳ್ಸ್ಬಿಟ್ಟಾರೆ. ಹೌದು. ಖುಷಿ ಆಗ್ತಿದ್ಯಾ? ಫುಲ್ ಖುಷಿ. ಇದೇ ರೀತಿ ಖುಷಿ ಆಗಿರಿ ನಿಜವಾಗ್ಲೂ ಕೂಡ. ಹೌದು. ಆಯ್ತು ಕುಂತಿರೋಣ. ಆಯ್ತು, ಒಳ್ಳೇದಾಗ್ಲಿ. ಗಿಲ್ಲಿ ನಟಂಗೆ ಜೈ 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 ಜೈ. ಏನಕ್ಕೆ ಇಷ್ಟೊಂದ್ ಜನ ನಿಂತಿದ್ರಿ ಇಲ್ಲಿ? ಗಿಲ್ಲಿಯವ್ರು ಬರ್ತಾ ಇದಾರಲ್ಲ ಸರ್, ಅದಕ್ಕೆ ನೋಡ್ತಾ ಇದ್ದಾರೆ. ರಾತ್ರಿ ಟಿವಿಲೆಲ್ಲ ನೋಡಿದ್ರಲ್ಲ? ರಾತ್ರಿ ನೋಡಿದ್ವಿ, ಇವಾಗ ಮೆರವಣಿಗೆ ಬರ್ತಾರಲ್ಲ, ಉತ್ಸವ ಬರ್ತಿದ್ಯಲ್ಲ ಅವ್ರದ್ದು, ಅದಕ್ಕೆ. ಉತ್ಸವ. ಹಾ. ಓ, ಉತ್ಸವ ಮೂರ್ತಿ ಗಿಲ್ಲಿ ಈಗ. ಹೌದು ಸರ್. ಅದಕ್ಕೆ ಊರೂರ ಹತ್ರ ನಿಂತ್ಬಿಟ್ಟಿದಿರಿ. ಹೌದು ಸರ್. ಇದು ಯಾವ ಊರಿದು? ಇದು ಪುಟಪ್ ನೋಟ್ಲು ಅಂತ. ಪುಟ್ಟಪ್ ನೋಟ್ ಹತ್ರ 4-5 ಜಾಗದಲ್ಲಿ ನಿಂತ್ಬಿಟ್ರೆ ಜನಗಳು. ಹೌದು ಸರ್. ಇಷ್ಟೊಂದ್ ಜನ ಎಷ್ಟೊತ್ತಿಂದ ನಿಂತಿದ್ರಿ? ಸುಮಾರು ಇನ್ನು 2 ಅವರಿಂದ ನಿಂತಿದ್ದೀವಿ. 2 ಅವರಿಂದ ನಿಂತಿದ್ದೀರಿ. ಇನ್ನು ಎಷ್ಟೊತ್ತಾಗತ್ತಂತೆ? ಇನ್ನು ಮಳವಳ್ಳಿಲಿ ಇದಾರೆ, ಬರ್ತಾ ಇದಾರೆ. ಅವಾಗಿಂದ 2 ಅವರಿಂದ ಮಳವಳ್ಳಿ ಹೇಳ್ತಾನೆ ಅವ್ರೆ. ಸಖತ್ ಅಭಿಮಾನಿಗಳು ಇದಾರಲ್ಲ ಸರ್, ಎಲ್ಲಾರನು ನೋಡ್ಕೊ ಬರ್ಬೇಕಲ್ಲ. ನೀವು 3 ಜನ ಒಂದೇ ಫ್ಯಾಮಿಲಿ ಅವರಾ? ಹಾ ಸರ್. ಎಲ್ರು ಇಲ್ಲ ಕಾದ್ ನಿಂತಿದ್ದೀರಿ. ಹೌದು ಸರ್. ಓಕೆ ಮೇಡಮ್, ಆಯ್ತು. ಗಿಲ್ಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಷ್ಟೊಂದು ಕಾದು ಪ್ರೀತಿ ಇದೆಯಲ್ಲ. ಹುಡುಗ, ಹ್ಮ್ ಒಳ್ಳೆ ಹುಡುಗ, ತಮಾಷೆ ಮಾಡ್ತಾರೆ, ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಸುಮಾರು ರಿಯಾಲಿಟಿ ಶೋ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಗೆದ್ದಿರೋದವ್ರು. ತುಂಬಾ ಖುಷಿ ಆಗ್ತಾ ಇದೆ. ನೀವು ಬಿಗ್ ಬಾಸ್ ಡೈಲಿ ನೋಡ್ತೀರಾ ಮೇಡಮ್? ಓ ಸರ್, ನೋಡಿ. ವೋಟ್ ಹಾಕಿದ್ದೀರಾ? ಓ ಸರ್, ಹಾಕಿದ್ವಿ. ವೋಟ್ ಹಾಕಿದ್ರೆ ಎಲಿಜಿಬಲ್ ನೀವೀಗ? ನಾವೆಲ್ಲರೂ ಹಾಕಿದೀವಿ. ನಮ್ಮ ಮನೇಲಿ ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು ಇರೋದು 3 ಜನನು ಹಾಕಿದ್ವಿ. 3 ಜನನು ಹಾಕಿದ್ರಿ. ತುಂಬಾ ಏನಕ್ಕೆ ಇಷ್ಟ ಆಗುತ್ತೆ ಮೇಡಮ್ ಅಷ್ಟೊಂದು ಗಿಲ್ಲಿ ನಟ ಅಂತ? ಕಾಮಿಡಿ ಜಾಸ್ತಿ ಇಷ್ಟ. ಅವ್ನ್ ಮಾತಾಡೋ ಸ್ಟೈಲ್ ಇಷ್ಟ. ರಿಯಲ್ ಪ್ರತಿಭೆ, ಉತ್ಸಾಹ ನೋಡಿ ಬೇರೆ ಡಬಲ್ ಮೀನಿಂಗ್ ಎಲ್ಲ ಕಾಮಿಡಿ ಮಾಡ್ತಾರೆ. ಇವ್ರು ಆತರ ಏನಿಲ್ಲ. ಅಂದ್ರೆ ಈ ಸೀಸನ್ ಅದು ಇಲ್ಲೇ ಇರ್ಲಿಲ್ಲ. ಒಳ್ಳೆ ಮಾತು ಹೇಳಿದ್ರಿ ಮೇಡಮ್, ಯಾರು ಗಮನಿಸಿರ್ಲಿಲ್ಲ ನೋಡಿ. ನನ್ಗೂ ಬಂದಿರ್ಲಿಲ್ಲ. ಪ್ರತಿ ಯಾವ್ದೇ ಕಾಮಿಡಿ ಸೋಲು ಡಬಲ್ ಮೀನಿಂಗ್ ಇಲ್ಲದೆ ಕಾಮಿಡಿ ಮಾಡೋದೇ ಇಲ್ಲ. ಇವ್ರ ಹತ್ರ ಅದಿಲ್ಲ. ಇವ್ರ ಹತ್ರ ಇಲ್ಲ. ಈ ಸೀಸನ್ ಪ್ರಾಪರ್ಟಿಗಳು ಇಟ್ಕೊಂಡ್ ಕಾಮಿಡಿ ಮಾಡ್ತಾರೆ, ಅದೊಂದು ಇಷ್ಟ. ನಿಮಗೆ ಪ್ರಾಪರ್ಟಿ ತುಂಬಾ ಮಾಡಿದ್ರೆ ಯಾವ ಪ್ರಾಪರ್ಟಿ ಇಷ್ಟ ಇದೆ ಮೇಡಮ್? ಎಲ್ಲ ತುಂಬಾ ನಾವು DKD ಎಲ್ಲ ಮಾಡ್ತಿದ್ರಲ್ಲ, ಅದ್ರಲ್ಲಿ ತುಂಬಾ ನೋಡಿದೀವಿ. ಚೆನ್ನಾಗ್ ಮಾಡ್ತಾ ಇರೋ ಕಾಮಿಡಿ ಕಿಲಾಡಿಗಳು ಎಲ್ಲ ನೋಡ್ತೀವಿ. ನಮ್ 3 ಹುಡುಗ ಆದ್ಮೇಲೆ ಅವ್ನ್ ಪ್ರತಿಯೊಂದು ಪ್ರೋಗ್ರಾಮ್ ನೋಡ್ತೀವಿ. ಹಂಸಪ್ರಿಯ ಏನ್ ಮಾಡ್ತಾ ಇದ್ದೀರಾ? ನಾನ್ ಡಿಪ್ಲೊಮಾ ಓದ್ತಾ ಇದ್ದೀರಾ? ಗಿಲ್ಲಿ ನಟ ನೋಡಕ್ಕೋಸ್ಕರ ಕಾದಿದ್ದೀರಾ? ತುಂಬಾ ಹೊತ್ತಿಂದ ಕಾಯ್ದಿದ್ದೀನಿ. ತುಂಬಾ ಹೊತ್ತು. ಎಲ್ಲ ಮುಖದಲ್ಲೆಲ್ಲ ಬೆವ್ರು ಬಂದು ಇಳಿತಾ ಇದೆ. ನೋಡಿದೀವಿ. ಬೆಳಿಗ್ಗೆ ಹೋಟ್ಲು ಮಾಡ್ಬೇಕು ಆದ್ರೂ ನೋಡ್ತಾ ಇದೀರಿ. ನಮ್ ಹುಡ್ಗ ಅಲ್ವಾ, ನೋಡ್ತೀವಿ. ನೋಡ್ತೀರಾ? ಡೈಲಿ ಬಿಗ್ ಬಾಸ್ ನೋಡ್ತಿದ್ರಾ? ಡೈಲಿ ಈ ಡಿಪ್ಲೊಮಾ ಇಂಜಿನಿಯರಿಂಗ್ ಅಂತಂದ್ರೆ ಟಿವಿಯಿಂದ ದೂರ ಇರ್ತಾರೆ, ಆದ್ರೂ ನೋಡ್ತೀರಿ? ಎಷ್ಟೇ ಆದ್ರೂ ಪರವಾಗಿಲ್ಲ. ಸ್ಟಡಿನೂ ಆ ಕಡೆ ಹೋಗ್ಬೇಕು, ಈ ಕಡೆ ನೋಡ್ಬೇಕು. ಎರಡು ಕಡೆ ಇರ್ಬೇಕು. ನಿಮ್ಗೆ ಖುಷಿ ಆಗ್ತಿತ್ತ ಗಿಲ್ಲಿ ನಟನಿಂದ? ತುಂಬಾ ಅಂದ್ರೆ ತುಂಬಾ. ಏನ್ ಇಷ್ಟ ಗಿಲ್ಲಿ ನಟನಲ್ಲಿ ನಿಮ್ಗೆ ತುಂಬಾ ಇಷ್ಟವಾದದ್ದು? ಅವ್ನ್ ಕಾಮಿಡಿ ಮತ್ತೆ ಸ್ಟ್ರೈಟ್ ಫಾರ್ವರ್ಡ್, ಏನೇ ಇದ್ರು ಕರೆಕ್ಟ್ ಆಗಿ ಮಾತಾಡ್ತಾನೆ. ಅದು ನಿಮ್ಗೆ ಇಷ್ಟ ಆಗಿದ್ದು? ಅದೇ ಇಷ್ಟ. ಅಂದ್ರೆ ಜಗತ್ತೆಲ್ಲ ಅದೆಲ್ಲ ಮರೆಯಾಗಿ ಹೋಗ್ತಾ ಇದೆ. ಇಂಥವರಿಂದ ಸ್ವಲ್ಪ ಏನೇ ಇದ್ರು ಮಕ್ಕೊಡ್ದಂಗೆ ಹೇಳ್ತಾನಲ್ಲ, ಅದೇ ಇಷ್ಟ. ನಾನು ಹಂಗೆ ಏನೇ ಇದ್ರು ಹಂಗೆ ಮಾತಾಡ್ತೀನಿ, ಅವನು ಹಂಗೆ ಮಾತಾಡ್ತಾನೆ, ಅದಕ್ಕೆ ಇಷ್ಟ. ಗಿಲ್ಲಿ ನಟನ ಅಕ್ಕ ತಂಗಿ ನೀವೇ ಇರ್ಬೇಕು ಅನ್ಸುತ್ತೆ. ಇರೋಣ ನೆಕ್ಸ್ಟ್ ಜನ್ಮ. ಇರೋಣ ನೆಕ್ಸ್ಟ್. ಯಾಕಂದ್ರೆ ನೀವು ಅವ್ರ ತಾನೇ ಮಕ್ಕೊಡ್ದಂಗೆ ಹೇಳ್ತೀವಿ ಅಂದ್ರಲ್ಲ, ಅದಕ್ಕೆ ಮಾತಾಡೋದು ಹಂಗೆ ಇರ್ಬೇಕು. ಹೌದಲ್ವಾ? ಅದಕ್ಕೆ ತುಂಬಾ ಇಷ್ಟ. ಅಂದ್ರೆ ಕಾಯ್ತಾ ಇದ್ರಿ ಸುಮಾರು ಹೊತ್ತಿಂದ? ಕಾಯ್ತಾ ಇದೀವಿ. ಇನ್ನೇನೋ ಬರ್ತಾ ಇದಾರೆ ಅಂತ ಅಂದ್ರು, ನೋಡೋಣ. ಆಯ್ತಾಯ್ತು. ಬಾಯ್ತ್ರಿ. ಮ್ಯಾಗ್ನೂರ್ ಕಾಲೋನಿ. ಕುಡಿ, ಏನ್ ನಿಮ್ ಹೆಸರು? ಉಷಾ. ಬಾಯ್ತ್ರಿ, ಏನ್ ನಿಮ್ ಹೆಸರು? ಉಷಾರಾಣಿ. ಇದು ಯಾವ ಊರಿದು? ಮ್ಯಾಗ್ನೂರ್ ಕಾಲೋನಿ. ಏನಕ್ಕೆ ಇಷ್ಟೊಂದ್ ಜನ ನಿಂತಿದ್ದೀರಾ? ಗಿಲ್ಲಿ ರಾತ್ರಿ ವಿಲ್ಲ ಆಗಿದ್ದಾನ, ಅದಕ್ಕೋಸ್ಕರ ನಿಂತಿದ್ದೀರಾ? ಒಂದ್ ನಿಮಿಷ ನೋಡ್ರಿ, ಏನ್ ಇಷ್ಟೊಂದು ಸಂಭ್ರಮ ಬರ್ತದೆ? ಇಲ್ಲೇ ಜನ ಏನಕ್ಕೆ ನಿಂತಿದ್ದೀರಾ ಸರ್ ಇಲ್ಲಿ? ಇಲ್ಲಿ ನಮ್ಮ ಜಡತ್ಪುರದ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಗೆದ್ದಿದಾರಲ್ಲ, ವಿನ್ನರ್ ಆಗಿದ್ದಾರೆ. ಅವ್ರು ಬರ್ತಾ ಇದಾರೆ ಈಗ ಮೆರವಣಿಗೆಯಲ್ಲಿ. ನೋಡುವ ಅಂತ ಅಂದ್ಬಿಟ್ಟು ನಿಂತಿದೀವಿ, ಮತ್ತೆ ಅಭಿನಂದಿಸಬೇಕು ಅಂತ ನಿಂತಿದೀವಿ. ಅಭಿನಂದಿಸಕ್ಕೋಸ್ಕರ ಇದ್ದೀರಾ? ಸೂಪರ್ ಸರ್, ನಿಜವಾಗ್ಲು ಕೂಡ. ಅದು ನಿಜವಾಗ್ಲು ಕೂಡ. ಅಂದ್ರೆ ಟಿವಿಲೆಲ್ಲ ನೋಡ್ತಿರಲ್ಲ ಸರ್, ಇದೇನು ಅಷ್ಟೊಂದು ಸಂಭ್ರಮ? ಆದ್ರೂ ಟಿವಿಲ್ ನೋಡೋದಕ್ಕೂ ನಮ್ಮೂರ್ ಹುಡುಗ ನಮ್ಮ ಮುಂದೆ ಬರುವಂತ ಇದಕ್ಕೂ ಬಹಳ ವ್ಯತ್ಯಾಸ ಇರಲ್ವೇ? ಅದಕ್ಕೋಸ್ಕರ ಆ ವ್ಯಕ್ತಿ ನೋಡುವ ಅಂತ ಅಂದ್ಬಿಟ್ಟು ನಿಂತಿದ್ದೀವಿ. ಅದಕ್ಕೋಸ್ಕರ ಕಾದಿದ್ದೀರಿ. ಚಿಕ್ಕ ಮಕ್ಕಳು, ನಮ್ಮ ಹೆಣ್ಮಕ್ಳು ಎಲ್ಲರೂ ಕೂಡ ಕಾದ್ ನಿಂತಿದ್ದಾರೆ. ಇನ್ನು ಜನ ಅವ್ರೆ ಬರ್ತಾ ಇದ್ರು. ಅವ್ರು ಇನ್ನು ಲೇಟ್ ಆಯ್ತಿದೆ ಅನ್ನುವಂತ ದೃಷ್ಟಿಗೋಸ್ಕರ ಹೊರಗಡೆ ಅವ್ರೆ. ಇನ್ನು ಎಷ್ಟೊತ್ತಾಗುತ್ತೆ ಅಂತ ಹೇಳಿದಾರೆ ಸರ್? ಇನ್ನು ಅರ್ಧ ಗಂಟೆ ಮೇಲಾಗುತ್ತೆ ಅಂತ ಹೇಳವ್ರೆ. ಹಾಲ್ ಕರೆಯುವಂತ ಟೈಮ್ ಇದು, ಹಾಗಾಗಿ ಎಲ್ಲ ಹೊರಗಡೆ ಅವ್ರೆ ಬರ್ತಾರೆ. ಓಕೆ ಸರ್. ಆಕ್ಚುಲಿ ನಮ್ಮೂರು ಗ್ರಾಮದ ದಡದಪುರದ ಗಿಲ್ಲಿ ಇವರು ನಮ್ಮ ಬಿಗ್ ಬಾಸ್ ಅಲ್ಲಿ ಗೆದ್ದಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಗಿಲ್ಲಿ ನಟ ಅವರು ತುಂಬಾ ಬೆಳಿಲಿ ಅಂತ ಆಶಿಸ್ತಾ ಅವ್ರಿಗೆ ಅಭಿನಂದಿಸ್ತಾ ಇದೀವಿ. ಬೆಳೆಯೋದೇನಿಲ್ಲ, ಎಲ್ರು ಮೀರ್ಸ್ ಬೆಳೆದ್ಬಿಟ್ಟವ್ರ ಈಗ, ಇನ್ನೇನು ಬೆಳೆಯೋದಿಲ್ಲ. ನೀವು ಬಾಣ್ತಿ ಆದ್ರೂ ಕೂಡ ನೋಡು ಕ್ಯೂರಿಯಾಸಿಟಿ ಇದೆ. ಹೌದು, ನಾವು ತುಂಬಾ ಮಕ್ಳು ಎಲ್ಲ ಚಿಕ್ಕ ಮಕ್ಳೆಲ್ಲ ಓಟ್ ಹಾಕ್ತಿದ್ದಾರೆ, ಅವ್ರು ಗೆಲ್ಸಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಅಕ್ಕ, ಈಗ ಟಿವಿಲೆಲ್ಲ ದಿನ ನೋಡಿರ್ತೀರಿ ನೀವು, ಅದ್ರಲ್ಲಂತೂ ನೀವು ಬಿಟ್ಟಿರಲ್ಲ, ನೋಡ್ತೀರಿ, ಮನೆ ಒಳಗೆ ಇರ್ತಿರಲ್ಲ. ಈಗ
ಈಗ ನೋಡ್ಬೇಕು ಅನ್ನೋದು ಎಷ್ಟು ಖುಷಿ ನಿಮ್ಗೆ? ನಾವು ಆಕ್ಚುಲಿ ನೋಡಿರ್ಲಿಲ್ಲ, ಇದೇ ಊರಾಗಿರೋದ್ರಿಂದ ನಾವು ಅವ್ರನ್ನ ನೋಡಿರ್ಲಿಲ್ಲ, ದೂರದಿಂದ ನೋಡ್ತಾ ಇದ್ವಿ ಅಷ್ಟೇ. ಇವಾಗ ಇಲ್ಲೇ ಬರೋದ್ರಿಂದ ನಾವು ಅವ್ರನ್ನ ಕಾದು ನೋಡ್ಬೇಕು ಅಂತ ತುಂಬಾ ಖುಷಿಯಾಗಿ ಮಗು ನಿಂತಿದ್ದೀವಿ. ಮಲಸ್ಬಿಟ್ಟು ಬಂದಿದ್ದೀರಿ. ಹೌದು, ಮಗು ಮಲ್ಗಿದೆ. ಮಗುಗೂ ತೋರ್ಸ್ಬೇಕು ನೀನು ಅವನಂಗ್ ಆಗಪ್ಪ ಅಂತ. ಅವನನ್ನ ಅವ್ರನ್ನ ಬರೋಷ್ಟರಲ್ಲಿ ಅವ್ರನ್ನ ತೋರ್ಸೋಣ ಅಂತ ಕಾಯ್ತಾ ಇದೀವಿ. ಓಕೆ ಓಕೆ, ಆಯ್ತು, ಒಳ್ಳೇದಲ್ಲ, ಥ್ಯಾಂಕ್ ಯು. ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇವತ್ತು ಗಿರಿನಟರು ಇಲ್ಲಿವರೆಗೂ ಬಂದಿರುವಂತದ್ದು. ಅಭಿಮಾನಕ್ಕೆ ಯಾವತ್ತೂ ಪ್ರೀತಿಗಿರ್ತಾರೆ. ಈ ಪ್ರೀತಿ ಅಭಿಮಾನ ತೋರಿಸಿ ನೀವೆಲ್ಲರಿಗೂ ಸುಧಾ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಸುಧಾ ಗಿರಿನಟರವರು ಇಲ್ಲಿವರೆಗೂ ಬಂದಿರುವಂತದ್ದು. ಆರಕ್ಷಕ ಮಾಡಿ ಅಕ್ಕಪಕ್ಕ ಬರುವಂತ ಮಕ್ಕಳುಗಳು ಸೈಡಲ್ಲಿ ಬರ್ರಪ್ಪ. ಬೈಕ್ ಸವಾರ ಸ್ವಲ್ಪ ಮೂವ್ ಮಾಡ್ರಪ್ಪ. ಬೈಕ್ ಸವಾರ್ ಫ್ಲೆಕ್ಸಣ ಚೂರ್ ಮುಂದೆ ಮುಕ್ ಮಾಡೋಣ, ಮುಂದೆ ನಡೋಣ, ಸ್ವಲ್ಪ ಬೈಕ್ ತಗೋಣ. ಗಾಡಿ ಸರ್ ನಮಸ್ತೆ, ಯಾವ ಊರಿದು? ಸರ್ ಬಂಡೂರು. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ಸರ್? ಸುಮಾರು 1:30-2 ಗಂಟೆ ಕಾಯ್ತಾ ಇದೀವಿ ಸರ್. ಅಷ್ಟೊತ್ತಿಂದ ಇನ್ನೂ ಬಂದಿಲ್ಲ? ಇನ್ನೂ ಬಂದಿಲ್ಲ ಸರ್. ಏನ್ ಸರ್ ಇಷ್ಟು ಜನ ಸಾಗರ ಸೇರಿದೆ? ಎಷ್ಟು ಜನ ಇರ್ಬೋದು ಸರ್ ಇಲ್ಲಿ? ಸುಮಾರು 1,500-2,000 ಜನ ಇರ್ಬೋದು ಸರ್. ಅರ್ಧಕ್ಕರ್ಧ ಊರೇ ಬಂದ್ಬಿಟ್ಟಿದ್ದೀರಿ. ನಮ್ಮೂರವರು ಪಕ್ಕದೂರೆಲ್ಲ ಬಂದು ಸೇರ್ಬಿಟ್ಟಿದ್ದಾರೆ ಸರ್. ಎಲ್ಲ ಸೇರ್ಬಿಟ್ಟಿದ್ದೀರಿ. ಹೌದು ಸರ್. ಏನ್ ಸರ್ ಗಿಲ್ಲಿ ನಟ ಮೇಲೆ ಇಷ್ಟೊಂದು ಪ್ರೀತಿ? ನಮ್ಮ ಹಳ್ಳಿ ಹುಡುಗ ಸರ್ ಅವನು, ಎಲ್ರಿಗೂ ಪ್ರೀತಿ. ನಮ್ಮ ಬಂಡೂರು ಪಂಚಾಯತಿ ಸೇರಿದಂತ ಹುಡುಗ ಅವನು, ಪಕ್ಕದ ದಡಪುರ ಗ್ರಾಮ ಹುಡುಗ. ಹಂಗಾಗಿ ನಮ್ಮ ಹಳ್ಳಿ ಹುಡುಗ ಅಂತ ಎಲ್ರಿಗೂ ತುಂಬಾ ಪ್ರೀತಿ ಅವ್ನ್ ಕಂಡ್ರೆ. ಹಂಗಾಗಿ ಒಳ್ಳೆ ಬಿಗ್ ಬಾಸ್ ಅಲ್ಲಿ ಅವನು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟವನು ಜನಗಳಿಗೆ. ಒಳ್ಳೆ ಜೋಕ್ಸ್ ಮಾಡ್ಕೊಂಡು ಇಡೀ ಕರ್ನಾಟಕವನ್ನು ಬಿಟ್ಟು ಹೊರಭಾಗದಲ್ಲೂ ಕೂಡ ಅವನು ಫೇಮಸ್ ಆಗಿರೋದ್ರಿಂದ ಜನಗಳು ಖುಷಿಯಾಗಿ ಅವ್ನು ನೋಡಬೇಕು, ಸ್ವಾಗತ ಮಾಡಬೇಕು. ಗೆದ್ದು ಬತ್ತವನ ಬಿಗ್ ಬಾಸ್ ವಿನ್ನರ್ ನಲ್ಲಿ ಪ್ರಪ್ರಥಮವಾಗಿ ನಮ್ಮ ಭಾಗದಲ್ಲಿ ವಿನ್ ಆಗಿರೋ ಅವನೇ ಅಂತ ಅವ್ರು ಎಲ್ಲ ಜನ ಕೂಡ ಬಹಳ ಆಸೆಯಿಂದ ಎಲ್ಲ ಕುಂತ್ಕೊಂಡಿದ್ದಾರೆ ನೋಡ್ತಾ ಇದ್ದಾರೆ. ದೇವ್ರ ಉತ್ಸವಕ್ಕೆ ಈ ತರ ಜನ ಸೇರ್ತಿದ್ರು, ಅದನ್ನು ಮೀರಿಸಿ ಸೇರ್ಬಿಟ್ಟಿದೆ ಎಲ್ಲ ಊರುಗಳಲ್ಲಿ ಕೂಡ. ಇತಿಹಾಸ ಸರ್ ಇದು. ಯಾರು ಯಾವ ರಾಜಕಾರಣಿ ಬಂದ್ರು ಯಾರು ಬಂದು ಇಷ್ಟ ಸೇರ್ತಿರ್ಲಿಲ್ಲ. ಇದೇ ಫಸ್ಟ್ ನಮ್ಮ ಸರ್ಕಾರ ಬಂಡೂರು ಸರ್ಕಾರ ಇಷ್ಟ ಸೇರೋದು. ನೀವು ನೀಟಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಿ. ನಾವು ಕ್ಲಾಸ್ ಹೋಗಿದ್ವು, ಹಿಂಗೆ ಬಂದು ಹಿಂಗೆ ಮುಗಿಸ್ಕೊಂಡ್ ಬಂದಿದ್ದೀರಾ? ಸ್ನೇಹಿತರ ಏನ್ ಈ ಸಂಭ್ರಮ ನಿಜವಾಗ್ಲೂ ಕೂಡ ಯಾವ ಮನುಷ್ಯನಿಗೂ ಸಿಗಕ್ ಸಾಧ್ಯ ಇಲ್ಲ. ನಿಜವಾಗ್ಲೂ ಇತಿಹಾಸ ಸರ್ ಇದು. ಅದೃಷ್ಟ ಮಾಡಿರ್ಬೇಕು. ಗಿಲ್ಲಿ ನಟ ನಿಜವಾಗ್ಲೂ ಅದೃಷ್ಟ ಮಾಡಿದೆ ಸರ್ ಅವ್ನು. ನಮಸ್ತೆ, ನಿಮ್ಮ ಹೆಸರು? ಮಹಾದೇವ್ ಅಂತ. ಇದು ಯಾವ ಊರಿದು? ಬಂಡೂರು. ಬಂಡೂರು ಏನ್ ತಿಂತೀರಿ ಎಲ್ರು ಇಲ್ಲಿ? ನಮ್ಮ ಗಿಲ್ಲಿ ನಟ ಅವರು ಬಿಗ್ ಬಾಸ್ 11 ವಿನ್ನರ್ ಆಗಿದ್ದಾರೆ. ಅವರ ವಿಜಯೋತ್ಸವನ್ನ ಆಚರಿಸೋಕೋಸ್ಕರ ನಾವಿಲ್ಲಿ ಕಾಯ್ತಾ ಇದ್ದೀವಿ. ವಿಜಯೋತ್ಸವ? ಹೌದೌದು. ಓಹೋ, ದೇವ್ರ ಉತ್ಸವ ನೋಡಿದೀವಿ, ವಿಜಯೋತ್ಸವ ಇಷ್ಟು ದೊಡ್ಡದ ಹಾರ. ಇಲ್ಲಿ ಎಲ್ಲ ಊರವರೆಲ್ಲ ಎಲ್ಲ ನಿಂತಿದ್ದೀರಾ? ಇಲ್ಲ ಸರ್, ಸರ್ಕಲ್ ಅಲ್ಲಿ ಬೇರೆ ಇದಾರೆ. ಸರ್ ಸುಮಾರು ಎಷ್ಟೊತ್ತಿನ ಕಾಯ್ತಾ ಇದ್ದೀರಾ? ಸರ್ ಒಂದು 2:30 ಸರ್. 2:30 ಗಂಟೆಯಿಂದ? ಹೌದು ಸರ್. ಏಕೆ ಸ್ಟಾಪ್ ಆಗ್ತಾ ಇದೆಯಂತ? ಉದ್ಕೂ ವಿಜಯೋತ್ಸವ ಆಚರಣೆ ಮಾಡ್ಕೊ ಬರ್ತಾ ಇದ್ದಾರೆ. ನೀವು ಇನ್ನೂ ಎಷ್ಟೊತ್ತಾಗುತ್ತಂತ? ಸರ್ ಇನ್ನೂ 1 ಅವರ್ ಆಗುತ್ತೆ ಬರೋಕೆ ಅಂದ್ರೆ ಸರ್. ಕಾಯ್ತಾ ಇದೀವಿ ಸರ್. ಅಷ್ಟೊತ್ತಾದ್ರೂ ಕಾಯ್ತೀರಾ? ಕಾಯ್ತೀರಿ ಸರ್, ರಾತ್ರಿ ಆದ್ರೂ ಕಾಯ್ತೀವಿ ಸರ್. ಏನ್ ಸರ್ ಅಷ್ಟೊಂದು ಪ್ರೀತಿ? ನಮ್ ಗಿಲ್ಲಿ ನಟ ಮೇಲೆ ತುಂಬಾ ಪ್ರೀತಿ ಸರ್ ನಮ್ಗೆ. ಅರೆ MLA ಎಲ್ಲ MP ಎಲ್ಲ ಸಿನಿಮಾ ನಟ ಅಲ್ಲ, ಏನ್ ಇಷ್ಟೊಂದು ಪ್ರೀತಿ ಅವ್ರ ಮೇಲೆ? ಅವ್ರು ಜಾಸ್ತಿ ಪ್ರೀತಿ ಆಗೋದು ಓಟಿನ ದಿನ ಸರ್. ಆದ್ರೆ ಗಿಲ್ಲಿ ನಟ ಅವರು ಸದಾ ನಮ್ ಹೃದಯದಲ್ಲಿ ಇರ್ತಾರೆ ಸರ್. ನಮ್ ಗ್ರಾಮದವರು, ನಮ್ಮೂರ್ನವ್ರು ಸರ್. ಅದಕ್ಕೋಸ್ಕರ ಸರ್. ರೈತರ ಮಗ, ನಮ್ಮ ಹುಡುಗ, ಒಳ್ಳೆ ಕಷ್ಟಪಟ್ಟು ಮೇಲ್ ಬಂದಿದ್ದಾನೆ. ಅದಕ್ಕೋಸ್ಕರ ಅವ್ನ್ ಕಂಡ್ರೆ ನಮ್ಗೆ ತುಂಬಾ ಪ್ರೀತಿ. ಇದೇನ್ ಹಾರ ತಂದಿದ್ದೀರಾ? ಹೌದು ಸರ್. ಎಷ್ಟು ರೂಪಾಯಿ ಹಾರ ಇದು? ಇದು 1,500 ರೂಪಾಯಿ ಸರ್. 1,500 ರೂಪಾಯಿ ಹಾರ? ಹೌದು ಸರ್. 1,500 ರೂಪಾಯಿಗೋಸ್ಕರ ಎಷ್ಟೋ ಕಷ್ಟಪಟ್ಟಿದ್ದಾನೆ ಗಿಲ್ಲಿ ನಟ ಅಂತ ಹೇಳ್ಕೊಂಡಿದ್ದಾನೆ. ಅವ್ರಿಗೋಸ್ಕರ 1,500 ಸರ್, 1,500 ಲಕ್ಷ ಆದ್ರೂ ಖರ್ಚು ಮಾಡ್ತೀವಿ ಸರ್. ಅಲ್ಲ, 1,500ಕ್ಕೆ ಬೆಂಗಳೂರು ಕಷ್ಟಪಟ್ಟಿದ್ದೇನೆ, ಒಂದು ತುತ್ತಾನ್ನಕ್ಕೆ ಕತ್ತಿಂದಿದ್ದೇನೆ ಅಂತ ಇವತ್ತು 1,500 ಹಾರ ಆಗ್ತಾ ಇದ್ದೀರಾ ನೀವು? ಅದೊಂದ್ ಜೀವನ ಸರ್. ಈಗಿನ ಜೀವನ ಬೇರೆ ಆಗಿದೆ ಸರ್. ಇಂತ ಅಭಿಮಾನ ಯಾರಿಗೂ ಸಿಗಲ್ಲ ಅಲ್ವಾ? ಹೌದು ಸರ್. ಯಾರ ರಾಜಕಾರಣಿಗೂ ಸಿಗಲ್ಲ, ಸಿನಿಮಾ ನಟನಿಗೂ ಸಿಗಲ್ಲ ಸರ್. ನೀವೆಲ್ಲರೂ ಎಷ್ಟೊತ್ತಿನ ಕಾಯ್ತೀರಿ? 2:30 2:30 ಸರ್. ಕಾಯ್ತೀವಿ. ಇನ್ನು ಕಾಯ್ತೀರಾ? ಕಾಯ್ತೀವಿ ಸರ್. ಕಾಯ್ರಿ ಸರ್, ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಸೂಪರ್ ಮಗ. ಬೆಂಕಿ. ಏನೇ ಇದು?
ಯಾವ್ರವ್ರು ನೀವು? ನಾವು ಗಾಂಡ್ಪುರದವ್ರು ಸರ್. ಗಾಣನ್ಪುರದವರು. ಏನಕ್ಕೆ ನಿಂತಿದ್ರಿ ಇಷ್ಟೊಂದ್ ಜನ? ನಾವು ಹೆಚ್ಚು ಕಮ್ಮಿ 2 ಗಂಟೆಯಿಂದ 100 ಜನ ನಿಂತಿದ್ದೀವಿ. ಹಾ ಹಾ ನಾವು ಬಂಡೂರು ಪಂಚಾಯತ್ ಉಪಾಧ್ಯಕ್ಷರು ಮಾಜಿ. ಹಾ ಹಾ ಹಾ. ಎಲ್ಲ ನಾವು ನಮ್ಮ ಹೆಣ್ಮಕ್ಳು ನಮ್ಮ ತಂಗಿರು ಅಕ್ಕ ತಂಗಿರಲ್ಲಿ ನಿಂತಿದ್ದೀವಿ. ಏನಕ್ಕೆ ನಿಂತಿದ್ದೀರಾ? ನಾವು ದಿಲ್ಲಿ ನೋಡ್ಬೇಕು ಅಂತ ಒಂದು ಆಸೆ ಸ್ವಾಮಿ ನಮಗೆ. ಟಿವಿ ನೋಡ್ಬೋದಲ್ಲ, ಮೊಬೈಲ್ ನೋಡ್ಬೋದಲ್ಲ? ಟಿವಿ ನೋಡಿ ಸಮಾಧಾನ ಅನಿಸ್ತು, ಅದಕ್ಕೆ ಇಲ್ಲಿ ಬಂದು ಕಾದಿದ್ದೀವಿ. ಇಲ್ಲಿ ಏನಕ್ಕೆ ಏನ್ ಬರ್ತಿದ್ದಾರೆ? ಈ ರೋಡ್ ಬರ್ತಾರೆ ಅಂತ ಮೆರವಣಿಗೆಲಿ. ನಿಮ್ ಊರವರೆಲ್ಲ ಬಂದಿದ್ದೀರಾ? ನಮ್ಮೂರವರು ಶ್ರೀಸಾಲ್ಪುರ, ಗಟ್ಟಿಗೊಬ್ಬರು, ಕಾಂಡ್ಪುರ ಎಲ್ಲ ಬಂದಿವಿ. ನೀವು ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಕನ್ನಡಕ ಹಾಕೊಂಡು ನೋಡ್ತೀರಾ? ನೋಡ್ತೀವಿ ಸರ್. ತುಂಬಾ ನೋಡಿದಿರಿ? ನೋಡಿದ್ವಿ ಸರ್. 85 ವರ್ಷ ನಮ್ಗೆ. 85 ವರ್ಷ? 85 ವರ್ಷ. ನೆಕ್ಸ್ಟ್ ಸಾರಿ ನಿಮ್ಮನ್ನೇ ಕಳಿಸ್ಬೇಕು ಅನ್ಸುತ್ತೆ. ಯಾಕೆ ಬಿಗ್ ಬಾಸ್ ಡೈಲಿ ನೋಡ್ತೀರಾ? ನೋಡ್ತೀವಿ ಸರ್. ಏನ್ ಇಷ್ಟ ಆಯ್ತಿತ್ತು ಅದ್ರಲ್ಲಿ? ಅದ್ರಲ್ಲಿ ಅವ್ರು ಏನೇನ್ ಮಾಡ್ತಾವ್ರೆ, ಹ್ಮ್ ಏನೇನು ಮಾಡ್ತಾವ್ರೆ ಅದೆಲ್ಲ ನಮಗೆ ತುಂಬಾ ಪ್ರೇಮಿಸ್ ಆಗುತ್ತೆ. ಅರ್ಥ ಆಯ್ತಿತ್ತಾ? ಅರ್ಥ ಆಯ್ತು ಸರ್. ಅಲ್ಲಿ ಏನೇನು ಮಾತಾಡೋದು, ಜಗಳ ಆಡೋದು, ಹೊಡೆದಾಡೋದು, ಕುಸ್ತಿ ಆಡೋದು, ಸಮಾಧಾನ ಹೇಳೋದು, ಊಟ ಮಾಡೋದು, ಚಿಕನ್ ತಿನ್ನೋದು ಎಲ್ಲ ನೋಡಿದೀವಿ ಸರ್. ಚಿಕನ್ ತಿನ್ನೋದು ನೋಡ್ಬಿಟ್ರಿಯಾ? ಯಾರು ಚಿಕನ್ ತಿನ್ನೋದು ಇಷ್ಟ ಆಯ್ತು ನಿಮ್ಗೆ? ಡೆಲ್ಲಿ ಚಿಕನ್ ತಿಂದು ನೋಡಿ ಸರ್. ಇಲ್ಲಿ ಚಿಕನ್ ತಿನ್ನೋದು ಮೂಳೆನ ಕೊಟ್ಟು ಹಾಕಂತ ಸರ್. ಮೂಳೆ ಎಲ್ಲ ಅದು ನಲ್ಲಿ ಮೂಳೆ. ನಲ್ಲಿ ಮೂಳೆ. ನಲ್ಲಿ ಮೂಳೆ ಗೊತ್ತಿಲ್ಲ ನಿಮ್ಗೆ? ನೀವು ತಿಂತೀರ ನಲ್ಲಿ ಮೂಳೆ? ನಾವು ತಿಂತೀವಿ ಸರ್. ಅಂದ್ರೆ ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ? ನಾವು 2 ಗಂಟೆಯಿಂದ ಕಾಯ್ತಾ ಇದ್ದೀವಿ. 2 ಗಂಟೆಯಿಂದ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಬರಕ್ಕೆ? ಇನ್ನೂ 2 ಗಂಟೆ ಆದಂತ ಸರ್. ಹಂಗಾರು ಕಾಯ್ತೀರಾ? ಹಂಗಾರು ಕಾಯ್ತೀವಿ ಸರ್. 7 ಗಂಟೆ ಆದ್ರೂ ಕಾಯ್ತೀವಿ ಸರ್. 7 ಗಂಟೆ ಆದ್ರೂ ಕಾಯ್ತೀವಿ. ಮನೇಲಿ ಕೋಳಿ ಕರ ಅವೆಲ್ಲ ಕಟ್ಟಾಕುದು? ಮನೇಲಿ ಕೋಳಿ ಕರ ಕಟ್ಟಾಕುದು ಏನಿಲ್ವಾ? ಏನಿಲ್ಲ ಸರ್. ಕೋಳಿಗೆ ಹೆಂಗಸರು ನೋಡ್ಕೊತಾರ. ಅಲ್ಲ ಹೆಂಗಸರು ನೋಡ್ಬಾರ್ದಾ? ಒಬ್ರು ಬಂದ್ಬಿಟ್ಟಿದ್ದೀರಲ್ಲ. ಒಬ್ರು ಇರ್ತದ ನಮ್ಮ ಹೆಂಗಸರು, ನಮ್ಮ ಅಕ್ಕ ತಂಗಿಯರು ಅಕ್ಕ ಬಂದವ್ರೆ. ಒಬ್ರು ಇಳಿಸ್ಬಿಟ್ಟು ಎಲ್ಲ ಬಂದಿದ್ದೀರಿ. ಮುದುಕಿ ಅಲ್ಲ ಅವಳೆ ಸರ್. ಹಾ ಹಾ ಹಾ. ಪೊಲೀಸರು ಪಾಪ ಅಲ್ಲಿಂದ ಪಾಪ ನಡ್ಕೊಂಡೆ ಬಂದ್ರು ಸರ್. ಥ್ಯಾಂಕ್ ಯು ಸರ್. ಪೊಲೀಸ್ ಸರ್, ಪೊಲೀಸ್ ಸರ್, ಥ್ಯಾಂಕ್ ಯು ಸರ್. ಸರ್ ಸರ್ ಬೇಡ ಸರ್, ಬೇಡ ಸರ್, ಸರ್ ಬೇಡ ಸರ್. ಓಟ್ ಹಾಕಿದ್ಕೆ ಇವತ್ತು ಬಿಗ್ ಬಾಸ್ ವಿನ್ನರ್ ಅದೇ. ನಾನು ಸಖತ್ ಖುಷಿ ಆಯ್ತು. ನಾನು ಸ್ಟೇಜ್ ಮೇಲೆ ಅದೇ ಹೇಳಿದೆ, ಇಲ್ಲೂ ಅದೇ ಹೇಳ್ತೀನಿ. ಗೆದ್ದಾಗ ಈಗೆಲ್ಲ, ಸೋತಾಗ ಕುಗ್ಗುದಿಲ್ಲ. ನಾನು ಹಿಂಗೆ ಇರ್ತೀನಿ. ನಿಮ್ಮ ಆಶೀರ್ವಾದ, ಪ್ರೀತಿ, ನಿಮ್ಮ ಆಶೀರ್ವಾದ, ಪ್ರೀತಿ ಎಲ್ಲ ಹಿಂಗೆ ಇರಲಿ ಕೊನೆ ತನಕ. ಸಖತ್ ಖುಷಿ ಆಯ್ತು.
ಹೋಗಪ್ಪ. ನಮ್ಮೂರಲ್ಲಿ ಬಂದು ನಮ್ಮೂರಲ್ಲಿ ಆ ಗೆಲುವಿನ ಸಂಭ್ರಮಿಸೋ ಖುಷಿನೇ ಬೇರೆ. ಆ ಖುಷಿಗೆ ನೀವೆಲ್ಲ ಕಾರಣ ಆಗಿದ್ದೀರಿ. ನಿಮ್ ಋಣನ ಸಾಯೋವರೆಗೂ ಮರೆಯಲ್ಲ. ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಅದೇ ಹೇಳ್ತೀನಿ ಒಂದ್ ನಿಮಿಷ ಹೇಳ್ತೀನಿ, ಸೈಲೆಂಟ್ ಆಗಿರಿ. ಮೀಟರ್ ಇದ್ರೆ ಲಗಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು. ನಾನು ಮೊತ್ತಲ್ಲಿ ಬಂದ ಗತ್ತಲ್ಲಿ ಬಂದಿರೋರು ಗೆದ್ಬಿಟ್ಟೆ ಹೋಗುದು ಅಂತ ಬಿಗ್ ಬಾಸ್ ಅಲ್ಲಿ ಹೇಳಿದೆ. ಸಖತ್ ಖುಷಿ ಆಯ್ತು. ಹಿಂಗೆ ಹೇಳ ಆಯ್ತು.